ಶಾಲಾ ಕಾಲೇಜು ಆರಂಭಕ್ಕೂ ಮುನ್ನವೇ ಪೋಷಕರಿಗೆ ಡಬಲ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಅಡುಗೆ ಎಣ್ಣೆ ದರವೂ ಕೂಡ ಹೆಚ್ಚಳ. ಶಾಲಾ ಕಾಲೇಜು ಆರಂಭಕ್ಕೂ ಮುನ್ನ ಪೋಷಕರಿಗೆ ಡಬಲ್ ಶಾಕ್. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಒಂದು ಕಡೆ, ಅಡುಗೆ ಎಣ್ಣೆ ದರವೂ ಕೂಡ ಹೆಚ್ಚಳ ಆಗಿದೆ. ಇದೀಗ ಶಾಲಾ ಶುಲ್ಕ ಮತ್ತು ಶಾಲೆಗಳ ವಾಹನದ ಶುಲ್ಕವೂ ಕೂಡ ಏರಿಕೆ. ಖಾಸಗಿ ಶಾಲೆಗಳ ಶುಲ್ಕ ಶೇಕಡ 10ರಷ್ಟು ಹೆಚ್ಚಳ ಮಾಡಿರುವಂತಹ ಸಂಸ್ಥೆಗಳು. ಸಾಲು ದರ ಏರಿಕೆಗಳ ಮಧ್ಯೆ ಮತ್ತೊಂದು ಏರಿಕೆ ಶಾಕ್ ಎದುರಾಗಿದೆ. ಶಾಲಾ ವಾಹನಗಳ ಶುಲ್ಕ ಏರಿಕೆಗೆ ಮುಂದಾದ ಆಡಳಿತ ಮಂಡಳಿಗಳು. ಖಾಸಗಿ ಶಾಲಾ ವಾಹನ ಶುಲ್ಕ ಶೇಕಡ 10ರಿಂದ 15ರಷ್ಟು ಏರಿಕೆ ಸಾಧ್ಯತೆ. ರಾಜ್ಯಾದ್ಯಂತ ಶಾಲೆಗಳು ಆರಂಭಗೊಳ್ಳುತ್ತಿರುವ ಹೊತ್ತಲ್ಲೇ ಇದೀಗ ಪೋಷಕರಿಗೆ ಶಾಕ್ ಎದುರಾಗಿದೆ. ಶಾಲಾ ಶುಲ್ಕ, ವಾಹನದ ಶುಲ್ಕ ಎಲ್ಲವೂ ಕೂಡ ಹೆಚ್ಚಳ. ಶಾಲೆಯ ಕಾಲೇಜು ಆರಂಭಕ್ಕೂ ಮುನ್ನ ಪೋಷಕರಿಗೆ ಡಬಲ್ ಶಾಕ್. ಒಂದು ಕಡೆ ನೋಡಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಎಲ್ಲೆಡೆ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದಂಥ ಸಂದರ್ಭದಿಂದ ಒಂದು ಕಡೆ ತರಕಾರಿಯಿಂದ ಹಿಡಿದು ಬೇಳೆ ಕಾಳುಗಳಿಂದ ಹಿಡಿದು ಎಲ್ಲವೂ ಕೂಡ ದಿನಸಿ ಐಟಮ್ಗಳು ಕೂಡ ಬೆಲೆ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಎಲ್ಲ ಕಡೆ ಕೂಡ ದರ ಹೆಚ್ಚಳ ಆಗ್ತಾ ಇರುವಂಥದ್ದು. ಇದೀಗ ಶಾಲೆಗಳಿಗೂ ಕೂಡ ಈ ದರ ಹೆಚ್ಚಳದ ಎಫೆಕ್ಟ್ ತಟ್ಟಿದೆ. ಶೇಕಡ 10ರಿಂದ 15% ಏರಿಕೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತೆ. ರಾಜ್ಯಾದ್ಯಂತ ಶಾಲೆಗಳು ಆರಂಭಗೊಳ್ತಾ ಇರುವಂತಹ ಹೊತ್ತಲ್ಲಿ ಪೋಷಕರಿಗೆ ಶಾಕ್ ಎದುರಾಗಿದೆ. ಈಗಲೇ LKG UKG ಹೋಗುವಂತಿಲ್ಲ, ಆ ಒಂದು ಮಟ್ಟಿನಲ್ಲಿ ಲಕ್ಷ ಫೀಸ್ ಇದೆ ಶಾಲೆಗಳಿಗೆ. ಒಳ್ಳೆಯ ಕಾಲೇಜನ್ನು ನಾವು ಸೇರಿಸಬೇಕು ಅಂತ ಅಂದಾಗ ಜನರಿಗೆ ಬೆಲೆ ಏರಿಕೆಯ ಬರೆ ಯಾವ ರೀತಿಯಾಗಿ ತಡ್ತಾ ಇದೆ. ಒಂದು ಕಡೆ ಖಾಸಗಿ ಬಸ್ಗಳ ಪ್ರಯಾಣ ದರ ಏರಿಕೆ, ಇನ್ನೊಂದು ಹಾಲು ಮತ್ತು ಡೈರಿ ಉತ್ಪನ್ನಗಳ ಬೆಲೆ ಹೆಚ್ಚಳ ಆಗಿದೆ. ಕ್ಯಾಬ್ಗಳು, ಆಟೋಗಳು ಪ್ರಯಾಣದ ದರ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರದಿಂದ ಔಷಧಿ, ವೈದ್ಯಕೀಯ ಸಲಕರಣೆಗಳು ಕೂಡ ಹೆಚ್ಚಳ. ಇದೀಗ ಶಾಲಾ ಕಾಲೇಜು ಶುಲ್ಕವೂ ಕೂಡ ಏರಿಕೆ. ಎಲ್ಲ ದರ ಹೆಚ್ಚಳ ಆಗ್ತಾ ಇದೆ, ನಾವು ದರ ಹೆಚ್ಚಳ ಮಾಡೋಣ ಅನ್ನುವಂಥದ್ದು. ಇನ್ನು ಅದರ ಜೊತೆಗೆ ನೋಡಿ, ವಾಹನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ಅಲ್ವಾ ಶಾಲೆಗಳಿಂದ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನು ಪಿಕಪ್ ಮಾಡುವಂಥದ್ದು, ಡ್ರಾಪ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಕೆಲವೊಂದು ಶಾಲೆಗಳಲ್ಲಿ. ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿ ಹೇಳ್ತಾ ಇರುವಂಥದ್ದು ನಾವು. ಖಾಸಗಿ ಶಾಲೆಗಳಿಗೆ ನಾವು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕಪ್ಪ, ಒಳ್ಳೆ ಎಜುಕೇಷನ್ ಕೊಡಬೇಕು, ಆಕ್ಸ್ಫರ್ಡ್ ಸ್ಕೂಲಿಗೆ ಸೇರಿಸ್ಬೇಕು, ನಾವು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆಲ್ಲ ಸೇರಿಸ್ಬೇಕು ಅಂತ ಏನು ಪೋಷಕರು ಚಿಂತನೆಯಲ್ಲಿ ಇರ್ತಾರೆ ಅಲ್ವಾ. ಈಗಲೇ ಲಕ್ಷ ಫೀಸನ್ನು ಕಟ್ತಾ ಇರ್ತಾರೆ. ಅದರಲ್ಲಿ ಮತ್ತಷ್ಟು 10ರಿಂದ 15% ಏರಿಕೆ ಅಂತ ಅಂದರೆ ಇನ್ನೂ ಹೆಚ್ಚಿನ ಹೊರೆ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವಾಹನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವೆಹಿಕಲ್ ವ್ಯವಸ್ಥೆ ಸಹಿತ ಇರುತ್ತೆ. ವೆಹಿಕಲ್ಗೂ ಕೂಡ ಅಲ್ಲಿ ದರ ಹೆಚ್ಚಳ ಆಗುವಂಥದ್ದು ಒಂದು ಕಡೆ ಪೋಷಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎಜುಕೇಷನ್ ಕೊಡಿಸಲೇಬೇಕು. ಎಷ್ಟೇ ದೊಡ್ಡ ಮಟ್ಟಿಗೆ ಲಕ್ಷ ಫೀಸ್ ಇದ್ರೂ ಸಹಿತ ಪೋಷಕರು ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಂತ ಎಜುಕೇಷನನ್ನು ಕೊಡಿಸ್ತಾರೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ಮತ್ತಷ್ಟು ಎಷ್ಟೇ ಹೆಚ್ಚಳ ಆದರೂ ಸಹಿತ ಎಜುಕೇಷನ್ ಕೊಡಿಸಲೇಬೇಕು, ಶಾಲೆಗಳಿಗೆ ಕಳಿಸಲೇಬೇಕು ಮಕ್ಕಳನ್ನು. ಅನಿವಾರ್ಯ, ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ, ಆಪ್ಷನ್ನೇ ಇಲ್ಲ. ಬಟ್ ಇದರಿಂದ ಪೋಷಕರಿಗೆ ಮತ್ತೆ ತಲೆನೋವು ತಂದೊಡ್ಡಿರುವಂಥದ್ದು. ಖಾಸಗಿ ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೀಸ್ ಹೆಚ್ಚಳ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಎಲ್ಲೆಡೆ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ತರಕಾರಿ, ದವಸ ಧಾನ್ಯಗಳ ಬೆಲೆ ಹೆಚ್ಚಳ ಆಗ್ತಾ ಇದೆ. ಒಂದು ಕಡೆ ಖಾಸಗಿ ಬಸ್ಗಳ ಪ್ರಯಾಣ ದರ ಕೂಡ ಹೆಚ್ಚಳ. ಅವರು ಹೇಳ್ತಾ ಇದ್ದಾರೆ ಪೆಟ್ರೋಲ್ ಇಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ ಹೆಚ್ಚಳ ಆಗಿದೆ, ನಾವು ಕೂಡ ದರ ಹೆಚ್ಚಳ ಮಾಡ್ತೀವಿ ಅಂತ. ಹೀಗಾಗಿ ದುಬಾರಿ ದುನಿಯಾ ಆಗಿದೆ ಸದ್ಯದ ಪರಿಸ್ಥಿತಿ. ಇಡೀ ದೇಶಾದ್ಯಂತ ದುಬಾರಿ ಆಗಿರುವಂಥದ್ದು. ಇದನ್ನ ಈ ಬರೆ ಯಾರಿಗೆ ಅಂತ ಅಂದರೆ ಜನಸಾಮಾನ್ಯರಿಗೆ.